ನಮಸ್ಕಾರ ವೀಕ್ಷಕರೇ, ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಕುಬಟೂರ್. ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರತಿಯೊಂದು ಮಗುವಿಗೆ ಕಿಂಡರ್ಗಾರ್ಟನ್ ಇಂದ ಹಿಡಿದು ಪ್ರತಿಯೊಂದು ಲೆವೆಲ್ ಆಫ್ ಸ್ಕೂಲಿಂಗ್ ನಲ್ಲಿ ಕೂಡ ಅದರದ್ದೇ ಆದಂತಹ ಕಾಂಪಿಟೇಷನ್ ಇರುತ್ತೆ, ಅದರದ್ದೇ ಆದಂತಹ ಪ್ರೆಷರ್ ಇರುತ್ತೆ. ಹೀಗಾಗಿ ಪ್ರತಿ ಮಗು ಕೂಡ ಲೀಡರ್ ಆಗಬೇಕು ಅಂತ ತನ್ನ ತಂದೆ ತಾಯಿ ಬಯಸೋದು ಬಹಳ ಕಾಮನ್. ಯಾಕೆಂತಂದ್ರೆ ಅಷ್ಟು ಕಾಂಪಿಟೇಷನ್ ಈ ಜಗತ್ತಿನಲ್ಲಿದೆ. ಆದ್ರೆ ಒಂದೊಂದು ಮಗುವಿನ IQ ಲೆವೆಲ್ ಬೇರೆ ಬೇರೆ ಇರುತ್ತೆ. ಅಂತ IQ ಲೆವೆಲ್ ಅಲ್ಲಿ ಕೂಡ ಅವರು ಆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಮುಂದೆ ಬರಬೇಕು ಅಂದ್ರೆ ಅವ್ರಿಗೆ ಕೋ-ಕರಿಕ್ಯುಲರ್ ಆಕ್ಟಿವಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೀಗಾಗಿ ಶಾಲೆಗಳು ಈ ಕೋ-ಕರಿಕ್ಯುಲರ್ ಆಕ್ಟಿವಿಟಿಯನ್ನ ಅವರ ಶಾಲೆಯಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ. ಪ್ರತಿ ಮಗುವಿಗೂ ಕೂಡ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಲೆವೆಲ್ಸ್ ಅಲ್ಲಿ ಆ ಮಗುವಿಗೆ ತರಬೇತಿಯನ್ನು ನೀಡಬೇಕಾಗುತ್ತೆ. ಇದರ ಜೊತೆಗೆ ಟೀಚರ್ಸ್ ಆದಂತವರು ಬಹಳ ಚೆನ್ನಾಗಿ ಟ್ರೈನ್ ಮಾಡಬೇಕಾಗುತ್ತೆ, ಆ ಮಗುವಿಗೆ ಅವರ ಸ್ಪಂದನೆ ನೀಡಬೇಕಾಗುತ್ತೆ. ಹೀಗಾಗಿ ಇಷ್ಟೆಲ್ಲ ಮಾಹಿತಿ ನಮಗೆ ನೀಡೋದಕ್ಕೆ ಜೊತೆಗೆ ಪೇರೆಂಟ್ಸ್ ಕೂಡ ಹೇಗೆ ಸ್ಪಂದಿಸಬೇಕು, ಯಾವ ತರ ಸಪೋರ್ಟ್ ಮಾಡಬೇಕು ಅವರ ಮಕ್ಕಳಿಗೆ ಅಂತಂದು ನಳಿನಾ ಮೂರ್ತಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸಾಕಷ್ಟು ಮಾಹಿತಿ ನೀಡ್ತಾರೆ. ನಮಸ್ಕಾರ ನಳಿನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನಳಿನಾ ಮೂರ್ತಿ ಅವರೇ, ಮಕ್ಕಳ ಮೇಲೆ ನಾವು ತುಂಬಾ ಭರವಸೆ, ಆತ್ಮವಿಶ್ವಾಸದಿಂದ ನಾವು ಅವರು ಹೆಂಗೋ ತುಂಬಾ ಚೆನ್ನಾಗಿ ಬೆಳೀತಾರೆ ಅಂತೆಲ್ಲ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ಮಕ್ಕಳನ್ನ ಟ್ರೈನ್ ಮಾಡಬೇಕು ಅಂದ್ರೆ ಅವ್ರಿಗೆ ಕೋ-ಕರಿಕ್ಯುಲರ್ ಆಕ್ಟಿವಿಟಿ ಕೂಡ ಎಜುಕೇಶನಲ್ ಕ್ವಾಲಿಫಿಕೇಶನ್ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲಿನ ಟ್ರೈನಿಂಗ್ ಡೈರೆಕ್ಟರ್ ಆಗಿ ನೀವು ಒಂದು ಮಗುವಿನ ಬಗ್ಗೆ ಮಾತನಾಡುವಾಗ ಎಷ್ಟು ಇಂಪಾರ್ಟೆನ್ಸ್ ಈ ಆಕ್ಟಿವಿಟಿಗೆ ನಾವು ನೀಡಬೇಕು ಅಂತ ಅಂತೀರಾ? ಒಂದು ಮಗು ಅಂದ್ರೆ ಒಂದ್ ಮಗು ಅಂದ್ರೆ ಅದು ಬರೀ ಒಂದು ಮನ್ಸು ಇರುವಂತ ಒಂದ್ ಮಗು ಅಲ್ಲ, ಅದಕ್ಕೊಂದು ದೇಹ ಕೂಡ ಇರುತ್ತೆ. ನಾವು ಎರಡನ್ನೂ ಫೋಕಸ್ ಮಾಡಿ ಎರಡಕ್ಕೂ ನಾವು ಚಟುವಟಿಕೆಗಳನ್ನ ಕೊಟ್ಟಾಗ ಅದು ಪರಿಪೂರ್ಣ ಬೆಳವಣಿಗೆ ಆಗತ್ತೆ. ಈ ಒಂದು ನಿಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಆಟಗಳು ತುಂಬಾ ಮುಖ್ಯ. ಚಟುವಟಿಕೆಗಳು ಕ್ಲಾಸಲ್ಲಿ ನಾವ್ ಏನ್ ಮಾಡ್ತೀವಿ, ಮನೆಯಲ್ಲಿ ಏನ್ ಮಾಡ್ತಾರೆ ಮಕ್ಕಳು, ಚಟುವಟಿಕೆಗಳು ತುಂಬಾ ತುಂಬಾ ಮುಖ್ಯ. ದಿಸ್ ಇಸ್ ಆಲ್ಸೋ ಅ ಸೇಯಿಂಗ್, ಪ್ಲೇ ಅಂಡ್ ಲರ್ನ್. ಆಟದಿಂದ ಪಾಠ. ಮಕ್ಕಳಿಗೆ ಅವ್ರಿಗೆ ಏನ್ ಇಷ್ಟನೋ ಅದರ ಮೂಲಕ ನಾವು ಪಾಠ ಹೇಳ್ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಕಲಿಯೋಕ್ಕೂ ಇಂಟ್ರೆಸ್ಟ್ ಬರುತ್ತೆ, ಅವರು ಲೈಫ್ ಲಾಂಗ್ ಲರ್ನರ್ಸ್ ಆಗ್ತಾರೆ. ಇಲ್ಲಿ ಬರೀ ಆಟ ಆಡಿಸಿ ಅಂತ ಹೇಳ್ತಾ ಇಲ್ಲ, ಆಟದ ಮೂಲಕ ಪಾಠವನ್ನ ಹೇಳ್ಕೊಡುವಂತಹ ಪ್ರಯತ್ನ ಮಾಡಿ ಅಂತ, ಅದನ್ನ ಈ ಮೂಲಕ ನಾವ್ ಇವತ್ತು ಸಖಿಯಲ್ಲಿ ಹೇಳಕ್ಕೆ ಹೊರಟಿದ್ದೀವಿ. ಹೌದು, ನಿಜ. ಈಗ ಮಗುವಿನ ಬೆಳವಣಿಗೆ, ಈಗ ನಾವು 0 to 7 years ಅಥವಾ 6 years ನಾವ್ ಏನ್ ನೋಡ್ತೀವಿ, 6 ವರ್ಷದ ತನಕ 7 ವರ್ಷದ ತನಕ ಆ ಮಗುವಿನಲ್ಲಿ ನಾವು ಯಾವ ತರ ಆಟ ಪಾಠಿಕೆಗಳನ್ನ ನೋಡ್ಬೇಕು, ಅದ್ ಯಾತಕ್ ತುಂಬಾ ಮುಖ್ಯ. ಈ ಚಟುವಟಿಕೆಗಳು ಅಥವಾ ಈ ಆಟಗಳು ನಾವ್ ಏನ್ ಹೇಳ್ತಾ ಇದ್ದೀವಿ, ಮಕ್ಕಳಲ್ಲಿ ದೈಹಿಕ ಬೆಳವಣಿಗೆಗಳನ್ನ ತಂದ್ಕೊಡುತ್ತೆ. ಮೂವ್ಮೆಂಟ್ ಬ್ರಿಂಗ್ಸ್ ಫೋಕಸ್ ಅಂಡ್ ಕಾನ್ಸಂಟ್ರೇಷನ್ ಅಂತೀವಿ. ಮೂವ್ಮೆಂಟ್ ಆಫ್ ಮಸಲ್ಸ್ ತುಂಬಾ ಮುಖ್ಯ ಆಗತ್ತೆ. ಜೊತೆಗೆ ಅವ್ರಿಗೆ ಸಾಮಾಜಿಕ ಸ್ಕಿಲ್ಸ್ ಅಂದ್ರೆ ಸೋಷಿಯಲ್ ಸ್ಕಿಲ್ಸ್, ಸಾಮಾಜಿಕ ಬೆಳವಣಿಗೆಗಳು, ಅದು ಯಾವ ಪುಸ್ತಕಗಳಿಂದನೂ ಕೊಡಕ್ ಸಾಧ್ಯ ಇಲ್ಲ. ಅದು ಅನುಭವಿಸಿ ತಿಳ್ಕೊಂಡು ಕಲ್ತ್ಕೊಳ್ಬೇಕಾಗಿರುವಂತ ಒಂದು ವಿಷಯ. ಅಂದ್ರೆ ಆ ಶೈನೆಸ್ ಅನ್ನ ಹೋಗ್ಲಾಡ್ಸತ್ತೆ. ಖಂಡಿತವಾಗ್ಲು ಈ ಶೈನೆಸ್ ಈಗ ಒಂದ್ ದೊಡ್ಡ ಪ್ರಾಬ್ಲಮ್ ಆಗಿದೆ ಮಕ್ಕಳಲ್ಲಿ. ಈ ಸೆಲ್ಫ್ ಎಸ್ಟೀಮ್ ಅನ್ನೋದನ್ನೇ ಹಾಳು ಮಾಡಿದೆ. ಅವರು ಬೋಲ್ಡ್ ಆಗಿ, ಬ್ರೇವ್ ಆಗಿ, ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಹೇಗೆ ಅವರು ಮುಂದೆ ಬರ್ಬೋದು, ಈ ಸೋಷಿಯಲ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಜಯ ಹೇಳ್ಬೇಕು ಅಂದ್ರೆ ಈ ಇಮೋಷನಲ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ, ಬಹಳ ಇಂಪಾರ್ಟೆಂಟ್. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ಮಕ್ಕಳಿಗೆ ಅದನ್ನ ನೀಡಬೇಕು, ಅದನ್ನ ಕಲಿಸ್ಬೇಕು ಅಂತ. ಹೌದು. ಈಗ ಒಂದು ಮಗು, ಈಗ ಕೆಲವು ಸತಿ ನಾವ್ ನೋಡ್ಬೋದು, ಒಂದು ಫೇಲಿಯರ್ ಅಥವಾ ಒಂದು ಸೋಲ್ ಇಂದ ಅದು ನನ್ನ ಕತೆ ಮುಗೀತು, ಮುಂದೆ ನಾನು ಏನು ಮಾಡಕ್ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡು ಕೂತ್ಕೊಳ್ಳೋ ಅಂತ ಮಕ್ಕಳು ನಾವು ನೋಡಿದೀವಿ. ಇತ್ತೀಚಿನ ದಿನಗಳಲ್ಲಿ ಆ ರಿಸಲ್ಟ್ ಬರುವಂತಹ ಟೈಮ್ಗೆ, ಎಕ್ಸಾಮಿನೇಷನ್ ಟೈಮ್ಗೆ ನಾವ್ ಆ ಪುಟ್ ಮಕ್ಕಳು ಸುಮಾರು 6-7 ವರ್ಷದಿಂದ ನಾವು ನೋಡಬಹುದು, ಅವರೆಲ್ಲ ಜೀವ ಕಳ್ಕೊಳ್ಳೋ ಸ್ಟೇಜಿಗೆ ಬಂದಿದ್ದಾರೆ, ಆ ಲೆವೆಲ್ಗೆ ಇರ್ತಾರೆ. ಹೀಗಾಗಿ ನಾವು ಇಮೋಷನಲ್ ಬ್ಯಾಲೆನ್ಸ್ ಬಗ್ಗೆ ಡೆಫಿನೆಟ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ಅಂತ. ಖಂಡಿತವಾಗ್ಲು. ಅದು ಹೆಂಗೆ ಅಂದ್ರೆ, ಈಗ ನಾನು ಒಂದು ಸ್ಕೂಲಲ್ಲಿ ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಶ್ರೀ ರವಿಶಂಕರ್ ವಿದ್ಯಾಮಂದಿರಲ್ಲಿ ಅವರು ನಂಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಂಗೆ ಬಹಳ ಖುಷಿ ಆ ಸ್ಕೂಲ್ಗೆ ಹೋಗಕ್ಕೆ. ಆ ಸ್ಕೂಲ್ನಲ್ಲಿ ತುಂಬಾ ಮುಖ್ಯವಾದ ನಾನು ಏನ್ ನೋಡಿದ್ದೀನಿ ಅಂದ್ರೆ, ಎಲ್ಲ ಮಕ್ಕಳು ದಿನಾ ಯೋಗ ಮಾಡ್ತಾರೆ. ಯೋಗ ಬಗ್ಗೆ ಮಾತಾಡ್ತಾ ಇದೀವಿ ನಳಿನಾ, ಹಾಗೇನೆ ನಾವು ಸ್ಪೋರ್ಟ್ಸ್ ಬಗ್ಗೆ ಮಾತನಾಡ್ತಾ ಇದೀವಿ. ಅದು ಸ್ವಲ್ಪ ವಯಸ್ಸು ಜಾಸ್ತಿ ಆಗ್ತಿದ್ದಂಗೆ, ಅಂದ್ರೆ 6-7 ವರ್ಷದ ಮಕ್ಕಳಿಗೆ ಪ್ರಾಬಬಲಿ ಅವ್ರ ಕೈಕಾಲೆಲ್ಲ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ, ನಾವು ಅದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಬೆಟರ್. ಬಟ್ ಸ್ಟಿಲ್ ನಾವು ಚಿಕ್ಕ ಮಕ್ಕಳನ್ನ ಕೂಡ ನಾವು ನೋಡೋದ್ರಿಂದ ಅವರು ಈಗಾಗಲೇ 2 ವರ್ಷಕ್ಕೆ ಸ್ಕೂಲಿಗೆ ಹೋಗಕ್ ಶುರು ಮಾಡ್ಬಿಡ್ತಾರೆ. ಅಲ್ಲಿ ಕೂಡ ಅವ್ರ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೋಬೇಕು ಅಂದ್ರೆ ಸ್ವಲ್ಪ ಕಷ್ಟ ಅವರಿಗೆ. ಹೀಗಾಗಿ ಅವ್ರನ್ನ ನಾವು ಮೇನ್ ಸ್ಟ್ರೀಮ್ಗೆ ತರಬೇಕು, ಅವ್ರನ್ನ ಕೂಡ ಅಂದ್ರೆ ಕಲಿಕೆ ಅವರಲ್ಲೂ ಪ್ರಾರಂಭ ಆಗ್ಬೇಕಂದ್ರೆ ವಾಟ್ ಡು ವಿ ಡು? ಈಗ
ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಮಕ್ಕಳು ಒಂದು ಕಡೆ ಕೂರಕ್ಕೆ ಕಲಿಯಕ್ ಶುರು ಮಾಡ್ತಾರೆ ಅವಾಗಿಂದ. ಆದ್ರೆ 2.5 ವರ್ಷದಿಂದ ಮಕ್ಕಳನ್ನ ಸ್ಕೂಲಿಗೆ ಸೇರಿಸುವಾಗ ಅವರು ಒಂದು ಕಡೆ 5 ನಿಮಿಷ ಕೂಡ ಕುಳ್ಸಕ್ ತುಂಬಾ ಕಷ್ಟ ಆಗತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಮಾರ್ನಿಂಗ್ ಅಲ್ಲಿ ಅವ್ರಿಗೆ ಮೂವ್ಮೆಂಟ್ ಬೇಕು. ಅವ್ರ ಕೈ ಕಾಲು ಎಲ್ಲ ಮೂವ್ ಮಾಡಿದಾಗ ಏನಾಗುತ್ತೆ, ಅವರಲ್ಲಿ ಒಂದು ಅಟೆನ್ಷನ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ, ಫೋಕಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಇವಾಗ ಏನು ಮೇಜರ್ ಸ್ಕೂಲ್ಸ್ ಅಲ್ಲಿ ನಾನು ನೋಡಿರೋ ಪ್ರಕಾರ ಈ ಸರ್ಕಲ್ ಟೈಮ್ ಅಂತ ಒಂದು ಮಾಡ್ತೀವಿ. ಸರ್ಕಲ್ ಟೈಮ್ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳನ್ನ ಸ್ಕೂಲ್ಗೆ ಓಡಿಸ್ಕೊಂಡ್ ಬಂದಿರ್ತಾರೆ. ಅವರು ಸ್ಕೂಲಿಗೆ ಬರೋ ಮೂಡಲ್ಲೇ ಇರಲ್ಲ. ಎಷ್ಟೊಂದ್ ಮಕ್ಕಳಿಗೆ ಕರೆಕ್ಟ್ ಆಗಿ ಸ್ನಾನ ಕೂಡ ಆಗಿರಲ್ಲ, ಒಂದು ಹಾಲು ತಿಂಡಿ ದೂರನೇ ಉಳಿತು, ಅವ್ರ ಹಾಸಿಗೆಯಿಂದ ಎದ್ದು ಬಸ್ಗೆ ಹತ್ಸ್ದಂಗ್ ಇರ್ತಾರೆ. ಅವರು ಸ್ಕೂಲಿಗೆ ಬಂದಿದ ತಕ್ಷಣ ಅವ್ರು ಯಾವ ತರ ಮನ್ಸಲ್ಲೂ ಇರಲ್ಲ, ಯಾವುದು ಮಾತು ಕೂಡ ಕೇಳಿಸ್ಕೊಳಕ್ಕೂ ರೆಡಿ ಇರಲ್ಲ. ಅಂತ ಟೈಮಲ್ಲಿ ಟೀಚರ್ಸ್ ಆದವರು ಒಂದು ಸರ್ಕಲ್ ಟೈಮ್ ಅಂತ ಮಾಡಿ ಎಲ್ಲ ಮಕ್ಕಳನ್ನು ಕೈ ಜೋಡಿಸಿ ಸುತ್ತ ತಿರುಗಿಸಿ ಅವ್ರಿಗೊಂದು ಹಾಡು ಹೇಳೋ ಒಂದು ಅವಕಾಶ ಮಾಡಿಕೊಟ್ರೆ, ಹಾಡು ಹೇಳಿಸಿ ಅವರಲ್ಲಿ ಒಂದು ಖುಷಿ ತರಬೇಕು. ಈ ಒಂದು ವಾತಾವರಣ ಸೃಷ್ಟಿ ಆದಾಗ ಅವ್ರನ್ನ ಕೂಡಿಸಿದಾಗ ಅವ್ರಿಗೆ ಅಟೆನ್ಷನ್ ಸ್ಪ್ಯಾನು ಜಾಸ್ತಿ ಇರುತ್ತೆ, ಏನಾದ್ರೂ ಮಾಡಬೇಕು ಅನ್ನೋ ಒಂದು ಮನ್ಸು ಕೂಡ ಬಂದಿರುತ್ತೆ. ಅಂದ್ರೆ ಇದು ಸರ್ಕಲ್ ಟೈಮ್. ಜೊತೆಗೆ ನಾವು ಕ್ಲಾಸ್ ರೂಮ್ ಅಲ್ಲೇ ನಾವು ಬೇರೆ ಬೇರೆ ಕಾರ್ನರ್ಸ್ ನ ಮಾಡಿಟ್ಕೊಂಡಿರ್ಬೇಕು. ಈ ಮಕ್ಕಳಿಗೆ ಒಂದ್ ಕಡೆ ಕೂತ್ಕೋ ಅಂದ್ರೆ ಅವ್ರಿಗೆ ಸಾಧ್ಯನೇ ಇಲ್ಲ, ಬೋರ್ ಆಗ್ಬಿಡತ್ತೆ ಅವ್ರಿಗೆ. ಈ ಲೆಕ್ಚರ್ ಮೆಥಡ್ ಅಂತ ನಾವು ಏನ್ ಹೇಳ್ತೀವಿ, ಈ ಪ್ರೈಮರಿ ಸ್ಕೂಲಿಂದ ಲೆಕ್ಚರ್ ಮೆಥಡ್ ಸ್ಟಾರ್ಟ್ ಆಗ್ಬಿಡುತ್ತೆ, ಅದು ಪ್ರೀ ಪ್ರೈಮರಿ ಮಕ್ಳಿಗೆ ಸಾಧ್ಯನೇ ಇಲ್ಲ. ಅವಾಗ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಈ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಟೀಚರ್ಸ್ಗೆ. ಈ 4 ಕಾರ್ನರ್ ಆಫ್ ದ ಕ್ಲಾಸ್ ರೂಮ್ಗೆ 4 ತರ ಆಕ್ಟಿವಿಟೀಸ್ ಇಟ್ಕೊಂಡಿರ್ಬೇಕು. ಒಂದು ಪುಸ್ತಕಗಳು, ಇಷ್ಟು ಪಿಕ್ಚರ್ಸ್ ಇರುವಂತ ಪುಸ್ತಕಗಳ ಕಡೆ ಮಕ್ಕಳಿಗೆ ಒಲವು ಬರೋ ಹಂಗೆ ಮಾಡಬೇಕು. ಇನ್ನೊಂದು ವಾಟರ್ ಕಾರ್ನರ್ ಅಂತ ಮಾಡಿ ಇಟ್ಕೊಂಡಿರ್ಬೋದು. ಈ ವಾಟರ್ ಕಾರ್ನರ್ ಅಲ್ಲಿ ಒಂದು ಕಾರ್ನರ್ ಆಫ್ ದ ರೂಮ್ ಒಂದು ವಾಟರ್ ತುಂಬಿಸಿ ಒಂದು ಬ್ಯಾಗ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಮಕ್ಕಳು ಒಂದು ಟಂಬ್ಲರ್ ಹಾಕಿ ಆಟ ಆಡ್ಬೋದು. ಬಿಡಬೇಕು, ಮನೇಲಿ ಏನ್ ಅವಕಾಶ ಇಲ್ವೋ ಸ್ಕೂಲಲ್ಲಿ ಸಿಗುತ್ತೆ ಅಂತ ಗೊತ್ತಾಗ್ಬೇಕು ಮಕ್ಕಳಿಗೆ. ಎಕ್ಸ್ಪೀರಿಯನ್ಸ್ ಬೇಕು. ಒಂದು ಬಕೆಟ್ ಅಲ್ಲಿ ಕೈ ಹಾಕಕ್ಕೆ ಅಮ್ಮಂದ್ರು ಭಯ ಪಡ್ತಾರೆ, ನೆಗಡಿ ಆಗತ್ತೆ ಅದಾಗತ್ತೆ. ಇಲ್ಲ, ಮಕ್ಕಳಿಗೆ ನೀರು ಕೂಡ ಅನುಭವ ಬೇಕು. ಹೌದು. ಸೆಕೆಂಡ್ಲಿ ಕ್ಲೇ ಆಡಿಸ್ಬೇಕು. ಈ ಕ್ಲೇ ಆಡಿಸಿದಾಗ ಏನಾಗುತ್ತೆ, ಮಕ್ಕಳು ಕೈನ ಹಿಂಗ್ ಮೂವ್ ಮಾಡ್ತಾ ಮಾಡ್ತಾ ಫೈನ್ ಮೋಟಾರ್ ಸ್ಕಿಲ್ಸ್ ತುಂಬಾ ಇಂಪ್ರೂವ್ ಆಗುತ್ತೆ. ಈ ಫೈನ್ ಮೋಟಾರ್ ಸ್ಕಿಲ್ಸ್ ಯಾಕೆ ಬೇಕು ಅಂದ್ರೆ ಅವ್ರಿಗೆ ಬರೆಯೋದಕ್ಕೆ. ಅವ್ರಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಮಕ್ಕಳು ಮಾಡೋದು 2 ಕೆಲಸ, ಪುಸ್ತಕ ತೆಗಿ, ಓದು, ಬರಿ. ಈ ಒಂದು ಅಂಶ ಮನಸ್ಸಲ್ಲಿ ಇಟ್ಕೊಂಡು ಪ್ರೀ ಪ್ರೈಮರಿ ಲೆವೆಲ್ಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು. ಪ್ರೈಮರಿ ಸ್ಕೂಲ್ಗೆ ಎಂಟರ್ ಆಗಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋದು ಈ ಫೈನ್ ಮೋಟಾರ್ ಸ್ಕಿಲ್ಸ್. ಅಂದ್ರೆ ಇದು ಪ್ರಿಪರೇಷನ್ ಲೆವೆಲ್ ಅಂತ ಹೇಳ್ತೀರಾ? ಡೆಫಿನೆಟ್ಲಿ ಅವ್ರನ್ನ ಪ್ರಿಪೇರ್ ಮಾಡಬೇಕು. ಒಂದು ಬ್ರಿಡ್ಜ್ ಕೋರ್ಸಸ್ ಎಲ್ಲ ಮಾಡ್ತಾರೆ ಎಷ್ಟೊಂದು ಸ್ಕೂಲಲ್ಲಿ. ಸೊ ಈ ಕ್ಲೇ ಅಂದಾಗ ಈ ಕೈ ಅವ್ರಿಗೆ ರೌಂಡ್ 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 ಮೂವ್ಮೆಂಟ್ ಮಾಡಿದಾಗ ಈ ಫಿಂಗರ್ಸ್ ಡೆವಲಪ್ ಆಗುತ್ತೆ, ಅವ್ರಿಗೆ ಸ್ಟ್ರೆಂತ್ ಬರುತ್ತೆ ಕೈಯಲ್ಲಿ. ಹಾಗಾಗಿ ಕ್ಲೇ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲಸ್ ಆದಷ್ಟು ನಾವು ನ್ಯಾಚುರಲ್ ಮೆಟೀರಿಯಲ್ಸ್ ಮಕ್ಳಿಗೆ ಕೊಡಬೇಕು. ಈ ನ್ಯಾಚುರಲ್ ಮೆಟೀರಿಯಲ್ಸ್ ಇಂದ ಸ್ಟಿಮ್ಯುಲೇಷನ್ ಆಗುತ್ತೆ. ಈ ಸ್ಟಿಮ್ಯುಲೇಷನ್ ಬ್ರೈನ್ ಡೆವಲಪ್ಮೆಂಟ್ಗೆ ಕಾರಣ. ಆಮೇಲೆ ಆಲ್ಸೋ ರಾಗಿ ಕಾರ್ನರ್ ಅಂತ ಮಾಡ್ತೀವಿ. ಈ ರಾಗಿ ಮಕ್ಳು ಎಷ್ಟು ಮುಟ್ಟುತ್ತಾರೋ ಅಷ್ಟು ಒಳ್ಳೇದು. ಆ ಮಕ್ಳು ರಾಗಿಲ್ ಆಟ ಆಡ್ಬೇಕು, ಈ ಮರಳಲ್ಲಿ ಆಟ ಆಡ್ಬೇಕು. ನಾವು ಚಿಕ್ಕವರಿದ್ದಾಗ ನಾವು ಎಷ್ಟು ಮಣ್ಣಲ್ಲೇ ಇರ್ತಿದ್ವಿ, ಮರಳಲ್ಲಿ ಇರ್ತಿದ್ವಿ. ಈಗ ಮಣ್ಣಲ್ಲಿ ಬಿಡಕ್ ರೆಡಿ ಇಲ್ಲ. ಈವನ್ ಸ್ಕೂಲಲ್ಲಿ ನಾನು ನೋಡಿದ್ದೀನಿ, ಒಂದ್ ಸಣ್ಣ ಗಾಯ ಆದ್ರೆ ಅಮ್ಮಂದ್ರು ಭಯ ಪಡ್ತಾರೆ. ಧೈರ್ಯ ಮಾಡಬೇಕು, ಮಕ್ಕಳನ್ನ ಈ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು. ಈ ಒಂದು ಆಟಗಳು ಏನಾಗುತ್ತೆ, ಲೈಫ್ ಲಾಂಗ್ ಲರ್ನಿಂಗ್ ಆಗುತ್ತೆ. ಅವರಲ್ಲಿ ಓದಬೇಕು, ಸ್ಕೂಲಿಗೆ ಬರಬೇಕು ಅನ್ನೋ ಒಂದು ಖುಷಿ ಸಿಕ್ಕಿದ್ರೆ ಸಾಕು, ಅವ್ರ ಲೈಫ್ ಲಾಂಗ್ ಪರ್ಮನೆಂಟ್ ಮೆಮರಿನ ಬೆಳೆಸ್ಕೊಳ್ತಾರೆ, ಒಂದು ಪರ್ಸನಾಲಿಟಿನ ಬೆಳೆಸ್ಕೊಳ್ತಾರೆ. ಎಸ್, ನಾವ್ 2.5 ವರ್ಷದ ಮಗುನ ಸ್ಕೂಲಿಗೆ ಕಿಂಡರ್ ಗಾರ್ಡನ್ಗೆ ಅಟ್ಬಿಡ್ತೀವಿ. ನೀವೇ ಹೇಳಿದ್ರಿ ಹಾಲು ತಿಂಡಿ ಅಂತೂ ದೂರದ ಮಾತಾಯ್ತು, ಎಷ್ಟೋ ಮಕ್ಕಳು ಸ್ನಾನ ಇಲ್ದಂಗೆ ಹಂಗೆ ವ್ಯಾನ್ ನಲ್ಲಿ ಬಂದ್ಬಿಟ್ಟಿರ್ತವೆ ಅಂತಂದು. ಡೆಫಿನೆಟ್ಲಿ ಅಂತ ಟೈಮಲ್ಲಿ ಎಷ್ಟೋ ಮಕ್ಕಳಿಗೆ ಮನೇಲಿ 2.5 ವರ್ಷ ತುಂಬಿದ್ರು ಕೂಡ ಇನ್ನೊಂದು ಮಗು ಇದೆ, ಅದು ವಿಪರೀತ ಮಾತಾಡುತ್ತೆ, ನನ್ನ ಮಗು ಮಾತಾಡ್ತಿಲ್ಲ ಅನ್ನೋ ಕಂಪ್ಲೇಂಟ್ ಕೂಡ ನೀವು ಕೇಳಿರಬಹುದು ಬಹುಶಃ. ಹೌದು. ಅಂದ್ರೆ ಮಕ್ಕಳಿಗೆ ಇಲ್ಲಿ ಕಲಿಕೆ ಜೊತೆಗೆ ಮಾತು ಕೂಡ ಚೆನ್ನಾಗಿ ಬರುತ್ತೆ, ಸ್ಪಷ್ಟತೆ ಸಿಗುತ್ತೆ ಅಂತನಾ? ಹೌದು. ಈ ಸರ್ಕಲ್ ಟೈಮ್ ನಾನು ಏನ್ ಹೇಳ್ತಾ ಇದ್ನೋ ಇದನ್ನ ಮತ್ತೆ ನಾನು ತರಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಸರ್ಕಲ್ ಟೈಮ್ ಅಲ್ಲಿ ಬರೀ ರೈಮ್ಸ್ ಸಾಂಗ್ಸ್ ಅಲ್ಲ, ಅಷ್ಟೇ ಅಲ್ಲ, ಅವ್ರ ಹೆಸರಿಂದ ಹಿಡಿದು ಅವ್ರ ಅಪ್ಪ ಅಮ್ಮ ಹೆಸರಿಂದ ಹಿಡಿದು ದಿನ ನೀನ್ ಒಂದು ಆಬ್ಜೆಕ್ಟ್ ತಗೊಂಡ್ ಬಾ ಮನೆಯಿಂದ, ಅಲ್ಲಿ ಕಮ್ಯುನಿಕೇಶನ್ ಇಂಪ್ರೂವ್ ಆಗತ್ತೆ. ಇವತ್ತಿನ ಕಾಲದಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅನ್ನೋದೇ ಮುಖ್ಯ ಆಗೋಗಿದೆ. ಸೊ ಈ ಸರ್ಕಲ್ ಟೈಮ್ ಅಲ್ಲಿ ಪ್ರತಿಯೊಂದು ಮಗು ಕೈಲೂ ಮಾತಾಡಿಸ್ಬೇಕು, ಅವರು ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಒಂದು ಆಬ್ಜೆಕ್ಟ್ ಮನೆಯಿಂದ ತಗೊಂಡ್ ಬಂದು ಅದರ ಬಗ್ಗೆ ನೀನು 2 ನಿಮಿಷ ಮಾತಾಡು ಅಥವಾ 1 ನಿಮಿಷ ಮಾತಾಡು.
ನಾನ್ ನೋಡಿದೀನಿ ಒಂದ್ ಮಗು ನಿಂಬೆ ಹಣ್ಣು ತಂದಿತ್ತು ಒಂದ್ಸತಿ. ಆ ನಿಂಬೆ ಹಣ್ಣು ಕಲರ್ ಇಂದ ಹಿಡಿದು ಅದರ ಟೇಸ್ಟ್ ಇಂದ ಹಿಡಿದು ಅದು ಜ್ಯೂಸ್ ಮಾಡಿ ಕುಡ್ದಿರೋದ್ರಿಂದ ಹಿಡಿದು ಅದರ ಎಕ್ಸ್ಪೀರಿಯನ್ಸ್ ಹೇಳಿದಾಗ ಅದ್ಯಾವತ್ತೂ ನಿಂಬೆ ಹಣ್ಣ ಮರೆಯಲ್ಲ. ಇಂಟರ್ವ್ಯೂ ಲೆವೆಲ್ ಅಲ್ಲಿ ನಾವು ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡು, ಈ ಆಬ್ಜೆಕ್ಟ್ ನ ಇಟ್ಕೊಂಡು ನೀನ್ ಮಾತಾಡು ಅಂತ ಏನ್ ಹೇಳ್ತಾರೆ, ಪ್ರಾಬಲಿ ನೀವು ಇದು 2 ವರ್ಷಕ್ಕೆ ಕಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ. ಯಾಕಂದ್ರೆ ದೊಡ್ಡವರಾದ್ಮೇಲೆ ಈ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ನಾವ್ ಎಷ್ಟು ಕಲಿಸ್ಬೇಕು ಅಂತಂದ್ರೂ ಅದು ಇಂಪಾಸಿಬಲ್ ಆಗ್ಬಿಡತ್ತೆ. ಮಕ್ಕಳಲ್ಲಿ ಅವ್ರಿಗೆ ಆ ಒಂದು ಭಯ ಇರಲ್ಲ. ಹಾಗಾಗಿ ಅವ್ರು ಏನಾದ್ರೂ ಕೊಟ್ಟು ನಿಂತ್ಕೊಂಡು ಮಾತಾಡು ಅಂದ್ರೆ ತುಂಬಾ ಖುಷಿಯಿಂದ ಮಾತಾಡ್ತಾರೆ. ಎಸ್ಪೆಷಲಿ ಅಮ್ಮಂದ್ರು ಮನೆಯಲ್ಲಿ ಇದನ್ನ ತಗೊಂಡು ಹೋಗು, ಇದ್ರ ಬಗ್ಗೆ ಮಾತಾಡು ನೀನ್ ಇವತ್ತು ಅಂತ ಅಂದಾಗ ಅವ್ರು ತುಂಬಾ ಆಸೆ ಆಗತ್ತೆ. ಸ್ಪೂನ್ ತಂದು ಮಾತಾಡುವಂತ ಮಕ್ಕಳಿದ್ದಾರೆ, ಇಲ್ಲ ಅಪ್ಪನ್ ಪಿಕ್ಚರ್ ತಂದು ಮಾತಾಡುವಂತವ್ರು ಇದ್ದಾರೆ, ಅಜ್ಜಿ ತಾತನ ಹೆಸರಿನ ಹೇಳಿ ಮಾತಾಡೋರಿದ್ದಾರೆ. ಈ ಮಾತು ಕೂಡ ತುಂಬಾ ಮುಖ್ಯ ಆಗಿದೆ ಇವತ್ತಿನ ಕಾಲದಲ್ಲಿ. ವೀಕ್ಷಕರೇ, ಒಂದ್ ವೇಳೆ ಮಗು ಸ್ಕೂಲ್ಗೆ ಹೋಗೋಕೆ ಹಿಂಜರಿತಾ ಇದೆ ಅಂದ್ರೆ ಈ ತರದ ಆಕ್ಟಿವಿಟೀಸ್ ಅವರನ್ನ ಮತ್ತಷ್ಟು ಖುಷಿಯಾಗಿಡುತ್ತೆ, ಸ್ಕೂಲ್ಗೆ ಹೋಗೋದಕ್ಕೆ ಪ್ರಿಪೇರ್ ಕೂಡ ಮಾಡುತ್ತೆ. ಇದು ಇಷ್ಟೇ ಅಲ್ಲ, ಕಿಂಡರ್ ಗಾರ್ಡನ್ ಅಷ್ಟೇ ಅಲ್ಲ, ಬೇರೆ ಬೇರೆ ಸೆಕ್ಷನ್ ಆಫ್ ಕ್ಲಾಸಸ್ಗೆ, ಬೇರೆ ಬೇರೆ ಏಜ್ ಗ್ರೂಪ್ಗೆ ಬೇರೆ ಬೇರೆ ತರದ ಆಕ್ಟಿವಿಟಿ ಕೂಡ ಇದೆ. ಅದ್ಯಾವುದು ಅಂತ ತಿಳಿಸ್ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಮಕ್ಕಳಿಗೆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಎಷ್ಟೆಲ್ಲ ಇಂಪಾರ್ಟೆನ್ಸ್ ಅನ್ನ ಕೊಡುತ್ತೆ, ಹಾಗೇನೆ ಅವ್ರಿಗೆ ಬ್ರೈನ್ ಡೆವಲಪ್ಮೆಂಟ್ ಇರಬಹುದು, ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಹೇಗೆ ಸಹಕಾರ ನೀಡುತ್ತೆ ಅಂತ ಸಾಕಷ್ಟು ಮಾಹಿತಿ ಪಡ್ಕೊಳ್ತಾ ಇದ್ವಿ. ಕ್ಲಾಸ್ ರೂಮ್ ನ ನೀಟಾಗಿ ಆರ್ಗನೈಸ್ ಮಾಡಬೇಕು, ಇದು ಟೀಚರ್ ಕೆಲಸ ಅಂತ ಹೇಳಿದ್ರಿ. ಒಂದು ರಾಗಿ ಮುಟ್ಟೋದಿರ್ಬಹುದು, ಮರಳು ಮುಟ್ಟೋದಿರ್ಬಹುದು, ಕ್ಲೇ ಇರಬಹುದು, ಹಾಗೇನೆ ನೀರಲ್ಲಿ ಆಡೋದಿರ್ಬಹುದು, ಇದೆಲ್ಲ ನಾವು ಮಕ್ಕಳಿಗೆ ಡೆಫಿನೆಟ್ಲಿ ಕಿಂಡರ್ ಗಾರ್ಡನ್ ಲೆವೆಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಹೀಗೇನೆ ಕಿಂಡರ್ ಗಾರ್ಡನ್ ಅಂದ ತಕ್ಷಣ ನಮಗೆ ಪ್ಲೇ ಸ್ಕೂಲ್ ಇಂದ ಹಿಡಿದು, ಅಂದ್ರೆ ಆ ಪ್ಲೇ ಸ್ಕೂಲ್ ಅಲ್ಲಿ 4 ವಯಸ್ಸಿನ ಮಕ್ಕಳು ಬರ್ತಾರೆ. ಅವ್ರನ್ನೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಯಾವ ಏಜ್ ಗ್ರೂಪ್ಗೆ ಯಾವ ತರದ ಮಟೀರಿಯಲ್ ಕೊಟ್ಟು ಆಡಿಸಬಹುದು, ಅವ್ರನ್ನ ಮತ್ತಷ್ಟು ಅಲ್ಲಿ ಎಜುಕೇಶನಲ್ ಇನ್ವಾಲ್ವ್ಮೆಂಟ್ ಅವರಲ್ಲಿ ಮೂಡೋದಕ್ಕೆ ಏನೆಲ್ಲ ಮಾಡಬಹುದು ಅಂತ. ಒಂದು ಕ್ಲಾಸ್ ರೂಮ್ ನೋಡಿದಾಗ ಬೇರೆ ಬೇರೆ ತರ ಕಲಿಯುವಂತ ಮಕ್ಕಳಿರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಒಂದು ಟೀಚರ್, ಒಂದು ಕ್ಲಾಸ್ ರೂಮ್, ಅದೇ ಟೀಚರ್ ಎಲ್ಲಾ ಮಕ್ಕಳಿಗೂ ಒಂದೇ ತರ ಪಾಠ ಮಾಡೋದು, ಒಂದೇ ತರ ಆಕ್ಟಿವಿಟೀಸ್ ಹೇಳ್ಕೊಡ್ತಾರೆ, ಆದ್ರೆ ಬೇರೆ ಬೇರೆ ತರ ಮಕ್ಕಳು ಕಲಿತಾರೆ. ಹೇಗಪ್ಪ ಅಂದ್ರೆ ಮಕ್ಕಳು ವಿಜುವಲ್ ಲರ್ನರ್ಸ್ ಇರ್ತಾರೆ, ಕಣ್ಣಿಂದ ಕಲಿಯುವಂತ ಮಕ್ಕಳು ಇರ್ತಾರೆ. ನೀವು ಪಿಕ್ಚರ್ಸ್ ತೋರಿಸಿ, ನೀವು ವಿಡಿಯೋಸ್ ತೋರಿಸಿ, ಸ್ಮಾರ್ಟ್ ಬೋರ್ಡ್ಸ್ ತೋರಿಸಿ ತುಂಬಾ ಚೆನ್ನಾಗಿ ಕಲಿತಾರೆ. ಅವ್ರಿಗೆ ಟೀಚರ್ ನ ನೋಡೋದೇ ಒಂದು ಖುಷಿ. ಅವ್ರು ಹಾಕೊಂಡ್ಬಂದಿರೋ ಬಟ್ಟೆ, ಬಣ್ಣ, ಇದು ಅವ್ರು ಹಾಕೊಂಡ್ಬಂದಿರೋ ವಾಲೆ ಕೂಡ ಬಿಡಲ್ಲ, ಅಷ್ಟು ಅಬ್ಸರ್ವ್ ಮಾಡಿ. ಅವ್ರಿಗೆ ಕಣ್ಣು ತುಂಬಾ ಇಂಪಾರ್ಟೆಂಟ್, ಅವ್ರಿಗೆ ಕಣ್ಣಿಂದ ಕಲಿತಾರೆ. ಈಗ 2ನೇ ತರ ಮಕ್ಕಳು ಇರ್ತಾರೆ, ಅವರು ಕೇಳಿಸ್ಕೊಂಡು ಕಲಿಯಕ್ಕೆ ಇಷ್ಟಪಡ್ತಾರೆ. ನೀವು ಒಂದು ಮ್ಯೂಸಿಕ್ ಹಾಕಿ, ಇಲ್ಲ ಒಂದು ಡಿಸ್ಕಷನ್ ಇಂದ ಇರ್ಲಿ, ಇಲ್ಲ ಟೀಚರ್ ಏನ್ ಹೇಳ್ತಾ ಇದಾರೆ, ಅವ್ರು ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದಾರೆ ಅದನ್ನಿಂದ ಕಲ್ತ್ಕೊಳ್ಳಕ್ಕೆ ಇಷ್ಟಪಡ್ತಾರೆ. ಈಗ 3ನೇ ತರ ಮಕ್ಕಳಿದ್ದಾರೆ, ಅವರು ರೀಡ್ ಅಂಡ್ ರೈಟ್ ಮಕ್ಕಳು. ಏನಾದ್ರೂ ಆಗ್ಲಿ ಪುಸ್ತಕದಿಂದಾನೇ ಓದೋದವ್ರು, ಓದ್ಬೇಕು ಬರೀಬೇಕು, ಇದರಿಂದಾನೇ ಓದುವಂತ ಮಕ್ಳು ಇರ್ತಾರೆ. ಈಗ 4ನೇ ತರ ಮಕ್ಕಳು, ಇದು 75% ಆಫ್ ದ ಮಕ್ಕಳು ಕ್ಲಾಸ್ ರೂಮ್ ಅಲ್ಲಿ ಕೈನೆಸ್ಥೆಟಿಕ್ ಲರ್ನರ್ಸ್ ಅಂತ ಅನ್ಬೋದು. ಕೈನೆಸ್ಥೆಟಿಕ್ ಲರ್ನರ್ಸ್ ಅಂದ್ರೆ ದೀಸ್ ಆರ್ ದ ಚಿಲ್ಡ್ರನ್ ಹೂ ಲರ್ನ್ ಥ್ರೂ ಮೂವ್ಮೆಂಟ್, ಬಾಡಿ ಮೂವ್ಮೆಂಟ್ ಇಂದ ಕಲಿತಾರೆ. ಅವ್ರನ್ನ ಒಂದ್ ಕಡೆ ಕುಳಿಸಿ ನೀ ನೋಡಿ ಕಲಿ, ಕೇಳಿಸ್ಕೊಂಡ್ ಕಲಿ, ಪುಸ್ತಕದಿಂದ ಕಲಿ ಅಂದ್ರೆ ಅವರಿಗೆ ಒಪ್ಪಲ್ಲ. ಅವ್ರಿಗೆ ಕ್ಲಾಸ್ ರೂಮ್ ಬೋರಿಂಗ್ ಆಗ್ಬಿಡತ್ತೆ. ಹೇಳಿದ್ದನ್ನೇ ಹೇಳ್ತಾರೆ, ಮೇಡಮ್ ನಂಗೆ ತುಂಬಾ ಬೋರು, ನಾನು ಹೋಗಲ್ಲ ನಾಳೆಯಿಂದ ಅಂತ ಹೇಳುವಂತ ಮಕ್ಕಳಿದ್ದಾರೆ. ಇಂತ ಮಕ್ಕಳನ್ನ ನಾವು ಮನ್ಸಲ್ಲಿ ಇಟ್ಕೊಂಡು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಆದ್ರೆ ಇವತ್ತಿನ ಟೀಚರ್ಸ್ ಬರೀ ವಿಜುವಲ್ ಲರ್ನರ್ಸ್ ನ ಇಂಟ್ರೆಸ್ಟ್ ಇಂದ ಹೇಳ್ಕೊಡಂಗಾಗುತ್ತೆ. ಆಡಿಟರಿ ಲರ್ನರ್ಸ್ ಪುಸ್ತಕಗಳು ಹೆಂಗು ಸ್ಕೂಲಲ್ಲಿ ಕೊಡ್ತಾರೆ. ಈ ಕೈನೆಸ್ಥೆಟಿಕ್ ಲರ್ನರ್ಸ್ ಹೂ ಆರ್ part of a big community in the classroom, 70-75% ಕೈನೆಸ್ಥೆಟಿಕ್, ಅವ್ರನ್ನ ಫೋಕಸ್ಸೇ ಮಾಡ್ತಾ ಇಲ್ಲ. ಹಾಗಾಗಿ ಮಕ್ಕಳಲ್ಲಿ ಇಂಟ್ರೆಸ್ಟ್ ಆಫ್ ಲರ್ನಿಂಗ್ ಕಮ್ಮಿ ಆಗ್ತಾ ಬರುತ್ತೆ. ಅವ್ರ ಫಸ್ಟ್ ಸ್ಟ್ಯಾಂಡರ್ಡ್ ಬರೋಷ್ಟೊಳಗೆ ಇದೇನೋ ಬರೀ ಪುಸ್ತಕ ತೆಗಿ ಓದು, ಬರೀ ನಂಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಸೊ ಈವನ್ ಅನ್ ಆವರೇಜ್ IQ ಇರುವಂತ ಮಕ್ಕಳು ಕೂಡ ಬಿಲೋ ಆವರೇಜ್ ಆಗ್ತಾ ಬರ್ತಾರೆ, ಬಿಕಾಸ್ ಅವರಲ್ಲಿ ಇಂಟ್ರೆಸ್ಟ್ ನ ಬೆಳೆಸೇ ಇಲ್ಲ ಟೀಚರ್ಸ್. ಕರೆಕ್ಟ್. ಇಲ್ಲಿ ಬರೀ ಮಕ್ಕಳಲ್ಲ, ಟೀಚರ್ಸ್ ಕೂಡ ತಾವು ಕಲಿಯೋದು, ತಾವು ಪ್ರೆಸೆಂಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಾ. ಹೀಗಾಗಿ ಆ ಕ್ಲಾಸ್ ನ ಹೇಗೆ ಆರ್ಗನೈಸ್ ಮಾಡಬೇಕು, ಈ ತರದ ಮಕ್ಕಳಿಗೆ ಯಾವ ಬೇರೆ ಬೇರೆ ಆಕ್ಟಿವಿಟಿ ಕೊಡ್ಬೇಕಾಗತ್ತೆ? ಹೌದು, ಇಂಥ ಮಕ್ಕಳಿಗೆ ಅವ್ರಿಗೆ ಎಲ್ಲಾ ತರ ಸ್ಟಿಮ್ಯುಲೇಷನ್ ಬೇಕು. ಸ್ಟಿಮ್ಯುಲೇಷನ್ ಅಂದ್ರೆ ಅವ್ರಿಗೆ ಒಂದ್ ಟಚ್ ಇಂದ ಹಿಡಿದು, ಅವ್ರಿಗೆ ಮೂವ್ಮೆಂಟ್ ಇಂದ ಹಿಡಿದು ಅವ್ರು ಮೂವ್ ಮಾಡ್ಬೇಕು, ಬಾಡಿನ ಮೂವ್ ಮಾಡ್ಬೇಕು. ಈ ಪುಸ್ತಕನ ನೀನು ನೆಕ್ಸ್ಟ್ ಕ್ಲಾಸ್ ತಗೊಂಡು ಕೊಡು ಅಂತ ಏನಾದ್ರು ಒಂದ್ ಕ್ಲಾಸ್ ಅಲ್ಲಿ ಸುಮ್ನೆ ಒಂದ್ ಅನೌನ್ಸ್ ಮಾಡಿದ್ರೆ 10 ಹುಡುಗರು ಓಡ್ ಬರ್ತಾರೆ. ಯಾರು ಕೊಡೋದಪ್ಪ ಅಂತ ನಾವು ಯೋಚನೆ ಮಾಡೋ ಸ್ಥಿತಿಗೆ ಬರ್ತೀವಿ. ದೀಸ್ ಆರ್
ಕೈನಸ್ಥೆಟಿಕ್ ಲರ್ನರ್ಸ್ ಅಂದ್ರೆ ಅವರು ದೇ ಲರ್ನ್ ಥ್ರೂ ಬಾಡಿ ಮೂವ್ಮೆಂಟ್ಸ್. ಇಂಥವ್ರಿಗೆ ನಾವ್ ಏನ್ ಆಕ್ಟಿವಿಟೀಸ್ ಕೊಡೋಣ ಅಂದ್ರೆ ಅವ್ರಿಗೆ ಕೈಗಳನ್ನ ಮೂವ್ ಮಾಡಕ್ ಇಷ್ಟ. ಇಂಥವ್ರಿಗೆ ಬ್ಲಾಕ್ಸ್, ಫಾರ್ ಎಕ್ಸಾಂಪಲ್ ಬ್ಲಾಕ್ಸ್, ಅವ್ರಿಗೆ ಒಂದಷ್ಟು ಬ್ಲಾಕ್ಸ್ ಕೊಟ್ಬಿಟ್ಟು ನೀನ್ ಇದರಿಂದ ಮಾಡು ಅಂತ ಕೊಟ್ರೆ ಅಥವಾ ಒಂದು ಮನೆ ಮಾಡು ಅಂತ ಕೊಟ್ರೆ ತುಂಬಾ ಇಂಟ್ರೆಸ್ಟ್ ಇಂದ ಅವರು ಆ ಬ್ಲಾಕ್ ನ ಮೇಲೆ ಕೆಳಗೆ ತಪ್ಪು ಸರಿ ಅವರವರೇ ಕಲ್ತ್ಕೊಂಡು ಮಾಡ್ತಾರೆ. ಇನ್ನೊಂದು ಆಕ್ಟಿವಿಟಿ ನಾನೇ ನೋಡಿದೀನಿ, ಒಂದು ಮಗು ಈ ಒಂದು ಟವರ್ ನ ಬೆಳೆಸ್ತಾ ಇದೆ. ಈ ಟವರ್ ನ ಬೆಳೆಯುವಾಗ ಒಂದ್ರ ಮೇಲೆ ಒಂದು ದೊಡ್ಡದಿಂದ ಚಿಕ್ಕದನ್ನ ಬ್ಲಾಕ್ ನ ಜೋಡಿಸ್ತಾ ಬರಬೇಕು. ಅದು ಪೂರ್ತಿ ಮಾಡೋವರ್ಗುನು ಅದು ಏಳಲೇ ಇಲ್ಲ. ಅಂದ್ರೆ ಆ ಮಗುಗೆ ಬೇರೆ ತರ ಕಲ್ಸಕ್ ಹೋದ್ರೆ ಅದಕ್ಕೆ ಅಟೆನ್ಷನ್ ಸ್ಪ್ಯಾನ್ ಇರಲ್ಲ. ಆದ್ರೆ ಅದಕ್ಕೆ ಈ ತರ ಕಲಿಯೋದ್ರಿಂದ ಅವ್ರಿಗೆ ಅಟೆನ್ಷನ್ ಸ್ಪ್ಯಾನ್ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಕಲಿಯೋ ಮನ್ಸು, ಒಂದು ಒಲವು, ಒಂದು ಪ್ರೀತಿ ಕೂಡ ಬರ್ತಾ ಇದೆ. ಹಾಗಾಗಿ ಆಟಿಕೆಗಳು ಅಂದ್ರೆ ಈ ಒಂದು ಮೆಟೀರಿಯಲ್ಸ್ ನಾವೇನ್ ಹೇಳ್ತೀವಿ ಅದರಿಂದಾನೇ ಮಕ್ಳು ಕಲಿತಾರೆ. ಇನ್ನೊಂದು ಎಕ್ಸಾಂಪಲ್ ಏನ್ ಕೊಡ್ಬೇಕು ಅಂದ್ರೆ ಪಜಲ್ಸ್. ಅವ್ರಿಗೆ ಫಾರ್ ಎಕ್ಸಾಂಪಲ್ ಈ ಲಯನ್ದು ಒಂದು ಪಜಲ್ ನ ಜೋಡಿಸಿ ಅಂತ ಒಂದ್ 4 ವರ್ಷ ಅಂದ್ರೆ 5-6 ಪಜಲ್ ಪೀಸಸ್ ಇರೋಂಥದ್ದನ್ನ ಜೋಡಿಸಿ ಮುಖ ಇಲ್ಲಿ ಬರ್ಬೇಕು, ಇಲ್ಲಿ ಬಾಲ ಇಲ್ಲಿ ಬರ್ಬೇಕು ಅಂತ ಕೊಟ್ರೆ ಅದು ಮುಗಿಯೋವರೆಗೂ ಹೇಳಲ್ಲ. ಅದಕ್ಕೆ ಲಯನ್ ಅಂದ್ರೆ ಹೀಗಿರುತ್ತೆ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಹಾಗಾಗಿ ಆ ಪಿಕ್ಚರ್ ಕರೆಕ್ಟ್ ಆಗೋವರೆಗೂ ಅದು ಹೇಳಲ್ಲ. ಹಾಗಾಗಿ ಮಕ್ಕಳು ಕೈಯಿಂದ ಕಾಲುಗಳಿಂದ ಕಲಿಯುವಂತ ಮಕ್ಕಳು ತುಂಬಾ ಇರ್ತಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಈ ಪ್ರಾಜೆಕ್ಟ್ ವರ್ಕ್ ಅಂತ ಕೊಡ್ತೀವಿ. ಈ ಕೈನಸ್ಥೆಟಿಕ್ ಲರ್ನರ್ಸ್ ಮಕ್ಕಳು ಅವ್ರಿಗೆ ಈ ಒಂದು ಗಿಡ ಬೆಳೆಸ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಅವ್ರು ಅದನ್ನ ರಾಗಿ ಹಾಕಿ ಅದು ಗಿಡ ಬೆಳೆಯೋವರೆಗೂ ಪ್ರತಿದಿನ ಬೆಳಗ್ಗೆ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಕೈನಸ್ಥೆಟಿಕ್ ಲರ್ನರ್ಸು ಆಟದಿಂದಾನೇ ಕಲಿಯುವಂತ. ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿದ್ರಿ. ಪ್ರಾಜೆಕ್ಟ್ ವರ್ಕ್ ಅಂದಾಗ ನಾವು ಪೇರೆಂಟ್ಸ್ ಕೂಡ ಒಂದು ಸಂದೇಶ ರವಾನೆ ಮಾಡ್ಬೇಕಾಗತ್ತೆ. ಯಾವುದೇ ತರದ ಪ್ರಾಜೆಕ್ಟ್ ನಿಮ್ಮ ಮಕ್ಕಳಿಗೆ ಬಂದಾಗ ಅಷ್ಟು ಸಪೋರ್ಟ್ ಮಾಡಿ, ನೀವು ಕೂಡ ಡೆಡಿಕೇಟೆಡ್ ಆಗಿರಿ ಅಂತ. ಏನಂತೀರಾ ನೀವು ಇದಕ್ಕೆ? ಅಯ್ಯೋ ನಿಜವಾಗ್ಲೂ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಮಕ್ಕಳು ಪ್ರಾಜೆಕ್ಟ್ ವರ್ಕ್ ಅಂತ ಮನೆಗ್ ತಂದ್ರೆ ಮೂಗ್ ಮುರಿಯೋ ಅಂತ ಅಮ್ಮಂದ್ರೆ ಜಾಸ್ತಿ. ಹೌದಾ? ನೋಡಿದೀರಾ ಅಂತ ತುಂಬಾ ಜನ. ಇನ್ಫ್ಯಾಕ್ಟ್ ನಂಗೆ ಯಾವ್ದೋ ಒಂದು ತಾಯಿ ಕೂಡ ಹೇಳಿದ್ರು, ಈ ಪ್ರಾಜೆಕ್ಟ್ ವರ್ಕ್ ಇಂದ ತುಂಬಾ ಉಪಯೋಗ ಆಗ್ತಾ ಇರೋದು ಯಾರಿಗೆ ಹೇಳಿ ನಳಿನ ಅಂತ ಒಂದು ತಾಯಿ ಕೇಳಿದ್ರು. ಯಾರಿಗೆ? ಟೀಚರ್ಸ್ಗ, ಮಕ್ಕಳಿಗ, ನಿಮ್ಗ ಏನು ಅಂತ ಯೋಚನೆ ಮಾಡುವಾಗ ಹತ್ರ ಸುತ್ತಮುತ್ತ ಇರುವ ಸ್ಟೇಷನರಿ ಅಂಗಡಿಗಳಿಗೆ ಮಾತ್ರ ಇದು ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರು. ಇಲ್ಲ, ನಿಮ್ಗೆ ಹಾಗೆ ಅನ್ನಿಸ್ಬೋದು. ಆದ್ರೆ ಪ್ರಾಜೆಕ್ಟ್ ವರ್ಕ್ ನ ನೀವು ನಿಮಗೂ ಇಬ್ರು ಕೂತ್ಕೊಂಡು ಅದಕ್ಕೆ ಖುಷಿಯಿಂದ ಮಾಡಿಸಿ ಹೇಳ್ಕೊಡಿ. ಸಾಕಷ್ಟು ಸಪೋರ್ಟ್ ಮಾಡ್ಬೇಕಾಗತ್ತೆ. ಆ ಪೇಪರ್ ಕಟ್ಟಿಂಗ್ ಇರಬಹುದು, ಡ್ಯಾಬಿಂಗ್ ಇರಬಹುದು, ಅದನ್ನ ಸ್ಟಿಕ್ ಮಾಡೋದು, ಪೇಸ್ಟ್ ಮಾಡೋದೆಲ್ಲ ಇರಬಹುದು. ಅದಕ್ಕೆ ಹೇಳ್ಕೊಡ್ಬೇಕಾಗತ್ತೆ ಮಗುಗೆ. ಅಂದ್ರೆ ಟೀಚರ್ ಲೆವೆಲ್ಗೆ ಅಪ್ಪ ಅಮ್ಮ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅದಕ್ಕೆ ಗೊತ್ತಾಗ್ಬೇಕಲ್ವಾ? ಒಂದು ಸತಿ ಹೇಳ್ಕೊಟ್ಬಿಟ್ರೆ ಸಾಕು, ಮತ್ತೆ ಅದು ನೀಟಾಗಿ ಮಾಡುತ್ತೆ. ಆದ್ರೆ ಮೊದಲನೇ ಸತಿನೇ ಎನ್ಕರೇಜ್ ಮಾಡಕ್ಕೆ ತಯಾರಿರ್ಬೇಕು. ಅದೇ ಕಷ್ಟ ಆಗ್ತಾ ಇದೆ ಈ ಕಾಲದಲ್ಲಿ. ಈ ಪ್ರಾಜೆಕ್ಟ್ಸ್ ಎಲ್ಲ ಸ್ಕೂಲಲ್ಲಿ ನೀವು ಬೇರೆ ಬೇರೆ ತರದ ಪ್ರಾಜೆಕ್ಟ್ಸ್ ಅನ್ನ ಮಾಡ್ತೀರಾ, ಬಟ್ ಸ್ಟಿಲ್ ಇದನ್ನ ಮನೆಗೆ ಅಂತ ಯಾಕೆ ಕೊಡ್ತೀರಾ? ಅದರಿಂದ ಏನ್ ಡೆವಲಪ್ ಆಗುತ್ತೆ ಅಂತ? ಅದು ರಿಪಿಟೇಷನ್. ಮಕ್ಕಳು ರಿಪಿಟೇಷನ್ ಇಂದ ಕಲಿಯೋದು ತುಂಬಾ ಇದೆ. ಒಂದು ಸತಿ ತೋರಿಸಿ ಮಾಡು ಅಂದ್ರೆ ಅದು ಮುಗೀತು ಅಂತ ಅನ್ಕೊಳ್ಬೇಡಿ. ಮನೆಗೆ ಈ ಕೆಲಸ, ಎಕ್ಸ್ಟ್ರಾ ಕೆಲಸ ಕೊಡೋದ್ರಿಂದ ಮನೆಯಲ್ಲಿ ತಾಯಿಯಂದ್ರೂ ಇನ್ವಾಲ್ವ್ ಆಗ್ಲಿ, ಅವ್ ಮಕ್ಳು ಏನ್ ಮಾಡ್ತಿದ್ದಾರೆ ಅಂತ ನೀವು ತಿಳ್ಕೊಳ್ಳಿ. ಅಂಡ್ ಪ್ಲಸ್ ಮಕ್ಕಳಿಗೆ ರಿಪಿಟೇಷನ್ ಮತ್ತೆ ಮತ್ತೆ ಅದೇ ಕೆಲಸ ಮಾಡಿಸೋದ್ರಿಂದ ಅವರ ಬ್ರೈನ್ ಡೆವಲಪ್ಮೆಂಟು, ನ್ಯೂರಾನ್ಸು, ಕನೆಕ್ಷನ್ಸು, ಪರ್ಮನೆಂಟ್ ಮೆಮರಿ, ಇದೆಲ್ಲ ಒಂದು ಕನೆಕ್ಷನ್ ಇದೆ ಅಂತ. ಎಸ್, ಆಧುನಿಕತೆ ಬೆಳೆದಂಗೆ ನಮ್ಮ ಟೆಕ್ನಾಲಜಿ ಕೂಡ ತುಂಬಾ ಬೆಳಿತಾನೆ ಇದೆ. ಇದು ಬರೀ ಹೈ ಲೆವೆಲ್ ಆಫ್ ಎಜುಕೇಶನ್ ಅಷ್ಟೇ ಅಲ್ಲ, ನಾವು ಈ ನರ್ಸರಿ ಲೆವೆಲ್ ಕೂಡ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ. ನೀವೇ ಹೇಳಿದ್ರಿ ಸ್ಮಾರ್ಟ್ ಬೋರ್ಡ್ಸ್ ಎಲ್ಲ ಇದೆ ಅಂತ, ಟಚ್ ಸ್ಕ್ರೀನ್ಸ್ ಇದೆ ಅಂತ. ಅದು ಕೂಡ ಇದೇ ಪುಟಾಣಿ ಮಕ್ಕಳು ಬಿಟ್ವೀನ್ 2 and 6 ಇವ್ರಿಗೆ ಕೂಡ ಇಂಟ್ರೊಡ್ಯೂಸ್ ಮಾಡಿದೀರಾ. ಇದೆಷ್ಟು ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ ಅಂತ ತಿಳಿಸ್ಕೊಡಿ. ಈಗ ಕ್ಲಾಸ್ ರೂಮ್ಗೆ ತರುವಂತ ಸಾಮಾನುಗಳಿರುತ್ತೆ, ಮೆಟೀರಿಯಲ್ಸ್ ಇರುತ್ತೆ, ಅದರಿಂದ ತೋರಿಸಿ ಕಲಿಸಬಹುದು. ಕ್ಲಾಸ್ ರೂಮ್ಗೆ ತರಕ್ ಆಗದೆ ಇರೋಂತ ಕೆಲವು ಮೆಟೀರಿಯಲ್ಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಒಂದು ಫಾರೆಸ್ಟ್ ಪಿಕ್ಚರ್ ನ ನೀವು ತೋರಿಸ್ಬೇಕು. ಆ ಫಾರೆಸ್ಟ್ ಪಿಕ್ಚರ್ ಫಾರೆಸ್ಟ್ ಕರ್ಕೊಂಡೋಗಂತೂ ತೋರ್ಸಕ್ಕಾಗೋದಿಲ್ಲ. ಸ್ಮಾರ್ಟ್ ಬೋರ್ಡ್ ಅಲ್ಲಿ ಇವಾಗ ಲೆಪರ್ಡ್ಸ್, ರೈನೋಸರಸ್, ಮಕ್ಕಳು ತಿಳ್ಕೊಳ್ಬೇಕು ವೈಲ್ಡ್ ಅನಿಮಲ್ಸ್ ಅಂದ್ರೆ ಏನು, ಹೇಗಿರ್ತಾರೆ, ಅವ್ರ ಜೀವನದ ಶೈಲಿ ಹೇಗಿರುತ್ತೆ ಅಂತ ತಿಳ್ಕೊಳ್ಬೇಕು ಮಕ್ಕಳು. ಅವಾಗ ನೀವು ಫಾರೆಸ್ಟ್ ಕರ್ಕೊಂಡು ಹೋಗಕ್ಕಾಗಲ್ಲ. ಅವಾಗ ಸ್ಮಾರ್ಟ್ ಬೋರ್ಡ್ಸ್ ಯೂಸ್ ಆಗುತ್ತೆ. ಎಲ್ಲಿ ನೀವು ಕ್ಲಾಸ್ ರೂಮ್ಗೆ ಮೆಟೀರಿಯಲ್ ತರಕ್ ಆಗಲ್ವೋ ಅದನ್ನ ಸ್ಮಾರ್ಟ್ ಬೋರ್ಡ್ ತೋರಿಸಿ ಅವರು ಅದನ್ನ ಕಲಿತಾರೆ. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಲಿಫೆಂಟೇ ನೋಡದೇ ಇರೋಂತ ಮಗು, ಆನೆನೇ ನೋಡದೇ ಇರೋಂತ ಮಗುಗೆ ನೀವ್ ಎಷ್ಟೇ ಎಕ್ಸ್ಪ್ಲೇನ್ ಮಾಡಿ ಅದು ಆನೆ ಪಿಕ್ಚರ್ ತಲೆಯಲ್ಲಿ ಬರೋದೇ ಇಲ್ಲ. ಕರೆಕ್ಟ್. ಹಾಗಾಗಿ
ಅದನ್ನ ಸ್ಮಾರ್ಟ್ ಬೋರ್ಡ್ ಮೂಲಕನೇ ತೋರಿಸ್ಬೇಕು. ಸೊ ವಿಜುವಲೈಸೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ತುಂಬಾ ಸ್ಮಾರ್ಟ್ ಬೋರ್ಡ್ಸ್ ಹ್ಯಾಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅದರಿಂದ ಮಕ್ಕಳು ಕಲ್ತಿರೋದೇ ಜಾಸ್ತಿ. ಇದೆಲ್ಲ ಒಂದ್ ಕಡೆ ಆಯ್ತು, ಬಟ್ ಇದನ್ನ ಕಲಿಸ್ಕೊಡೋದು ಶಾಲೆಯಲ್ಲಿರುವಂತಹ ಟೀಚರ್ಸ್ ಕೆಲವಾರು ಬಾರಿ ಮಕ್ಕಳಿಗೆ ಹೊಡಿತಾರೆ, ದೂಷಿಸ್ತಾರೆ. ಇನ್ನೇನು ಆ ಮಗು ಒಂದು ಅಡಾಮೆಂಟ್ ಮಗು ಇರುತ್ತೆ, ಅದನ್ನ ಹ್ಯಾಂಡಲ್ ಮಾಡೋ ರೀತಿನೇ ಬೇರೆ. ನೀವು ಟೀಚರ್ಸ್ಗೆ ಡೈರೆಕ್ಟರು ಹೇಗೆ ಟ್ರೈನ್ ಮಾಡಬೇಕು ಅಂತ, ಟ್ರೈನಿಂಗ್ ಡೈರೆಕ್ಟರ್ ನೀವು, ಟೀಚರ್ಸ್ ಹೇಗೆ ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕು ಅಂತ ಅವ್ರಿಗೆ ಹೇಗೆ ನೀವು ಮಾರ್ಗದರ್ಶನ ಕೊಡ್ತೀರಾ? ಫಸ್ಟ್ ಆಫ್ ಆಲ್ ಟೀಚರ್ಸ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ತುಂಬಾ ಇಷ್ಟದಿಂದ ಈ ಒಂದು ಪ್ರೊಫೆಷನ್ಗೆ ಬನ್ನಿ. ಬಲವಂತದಿಂದ ಅಥವಾ ಕಾಟಾಚಾರಕ್ಕೆ ನನ್ಗೆ ಏನೂ ಆಗ್ತಾ ಇಲ್ಲ, ಟೀಚಿಂಗ್ ಹೋಗ್ತೀನಿ ಅಂತ ಮಾತ್ರ ಬರಬೇಡಿ. 2 o'clock ಮನೆಗೆ ಬಂದ್ಬಿಡ್ತೀನಿ, 2 ಗಂಟೆಗೆ ಮನೆಗೆ ಬಂದ್ಬಿಡ್ತೀನಿ, ಆಮೇಲೆ ನಾನು ಆರಾಮಾಗಿರ್ಬೋದು, ಹೀಗೊಂದು ಯೋಚನೆ ಮಾಡಿ ಬರಬೇಡಿ. ನಂಗೆ ಮಕ್ಕಳಲ್ಲಿ ಇಂಟ್ರೆಸ್ಟ್ ಇದೆ, ಅವರಲ್ಲಿ ಬದಲಾವಣೆ ತರಬೇಕು, ಪಾಸಿಟಿವಿಟಿ ತರಬೇಕು, ಅವ್ರಿಗೇನೋ ಒಂದು ವಿಷಯ ಹೇಳಬೇಕು, ಈ ಒಂದು ಮನಸ್ಸಿಂದ ಟೀಚರ್ಸ್ ಬರಬೇಕು. ಅದು ಒಂದು ಪಾಠ. ಇನ್ನೊಂದು ನಾನು ಏನ್ ಹೇಳ್ತೀನಿ ಅಂದ್ರೆ, ಪ್ರಿಪೇರ್ ಆಗಿ ಕ್ಲಾಸ್ ರೂಮ್ಗೆ. ಒಂದು ಇದು ಹೆಟಿರೋಜಿನಸ್ ಎನ್ವೈರ್ಮೆಂಟ್, ಎಲ್ಲ ಒಂದೇ ತರ ಮಕ್ಳಿರಲ್ಲ, ಒಂದೇ ತರ ಹೇಳ್ಕೊಡಕ್ಕಾಗಲ್ಲ, ಎಲ್ಲ ಬೇರೆ ಬೇರೆ ಮಕ್ಳಿರ್ತಾರೆ. ಟೀಚರ್ಸ್ ಶುಡ್ ಬಿ ರೆಡಿ, ಶುಡ್ ಬಿ ಪ್ರಿಪೇರ್ಡ್ ಟು ಫೇಸ್ ಸಚ್ ಅ ಕ್ಲಾಸ್ ರೂಮ್. ಅವ್ರು ಯಾವ ತರ ರೆಡಿ ಆಗ್ಬೇಕು ಅಂದ್ರೆ, ಇವತ್ತು ನಾನು ಏನ್ ಹೇಳ್ಕೊಡ್ತೀನಿ, ಹಿಂದಿನ ದಿನಾನೇ ಒಂಚೂರು ರಿವೈಸ್ ಮಾಡ್ಕೊಳ್ಳಿ. ರಿವಿಷನ್ ಮಾಡ್ಕೊಂಡು, ನಾನು ಇವತ್ತು ಫಾರ್ ಎಕ್ಸಾಂಪಲ್ ನಾನು ಇವತ್ತು ಸೀಸನ್ಸ್ ಹೇಳ್ಕೊಡ್ತೀನಿ, ಒಂದು 4-5 ತರ ಸೀಸನ್ಸ್ ಹೇಳ್ಕೊಡ್ತೀನಿ ಅಂದಾಗ ಅದಕ್ಕೆ ಬೇಕಾದಂತ ಚಾರ್ಟ್ ವರ್ಕ್, ಮಟೀರಿಯಲ್ಸ್ ಎಲ್ಲ ರೆಡಿ ಮಾಡ್ಕೊಂಡು ನೀವು ಕ್ಲಾಸ್ ರೂಮ್ ಬಂದಾಗ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಮ್ಯಾಥ್ಸ್ ಇವಾಗ ನನ್ನನ್ನು ಕೇಳಿದ್ರೆ ಮ್ಯಾಥ್ ಅಂದ್ರೆ ನಾನು ದೂರ ಓಡೋಗ್ತೀನಿ. ನಂಬರ್ಸ್ ಅಂದ್ರೆ ನಂಗೆ ಭಯ. ಈಗಲೂ ನನಗೆ ದುಡ್ಡು ಕೊಟ್ಟು ದುಡ್ಡಿಸ್ಕೊಳ್ಳೋದು ಅಷ್ಟೊಂದು ನನ್ ಕಂಫರ್ಟಬಲ್ ಇಲ್ಲ, ವ್ಯಾಮೋಹ ಅಲ್ಲ ನಿಮ್ಗದು. ಓಕೆ, ಯಾಕಿರ್ಬೋದು ಅಂತ ನಾನು ಯೋಚನೆ ಮಾಡಿದಾಗ, ಮ್ಯಾಥ್ ಕಾನ್ಸೆಪ್ಟ್ ಬೇಸಿಕ್ ಇದೆಯಲ್ಲ, ಅದು ಮೆಟೀರಿಯಲ್ಸ್ ಇಂದಾನೇ ಹೇಳ್ಕೊಡಕ್ ಸಾಧ್ಯ. ಕರೆಕ್ಟ್. ಮ್ಯಾಥ್ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಟೀಚ್ 5 ಟು ಅ ಚೈಲ್ಡ್. 5 ಅಂದ್ರೆ ಆ ಮಗು ತಲೆಯಲ್ಲಿ 5 ಆಬ್ಜೆಕ್ಟ್ಸ್ ಬರಬೇಕು, 5 ಸಿಂಬಲ್ ಬರಬೇಕು, 5 ಸಿಂಬಲ್ಸ್ ಬರಬೇಕು. ಇದು ಒಂದು ಬರಬೇಕು ಅಂದ್ರೆ ಯಾವ ಪುಸ್ತಕಗಳು ಬರ್ದು ಹೇಳ್ಕೊಡಕ್ಕಾಗಲ್ಲ. ಇದು ಮೆಟೀರಿಯಲ್ ಇಂದಾನೆ, ಇವನ್ ಬೆರಳುಗಳಿಂದಾನು ಮ್ಯಾಥ್ಸ್ ಹೇಳ್ಕೊಡ್ಬೋದು. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಟೀಚರು ತಾನು ಮಗುವಿಗೆ ಏನಾದ್ರೂ ವಿಷಯದ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂದಾಗ ಹಿಂದಿನ ದಿನ ಸ್ಟೂಡೆಂಟ್ ಆಗಿರ್ಬೇಕಾಗತ್ತೆ, ತಾನು ಸರಿಯಾಗಿ ಕಲ್ತ ಮೇಲೆ ಅಷ್ಟೇ ಮಗುವಿಗೆ ಪ್ರೆಸೆಂಟ್ ಮಾಡ್ಬೇಕಂತ ಹೇಳ್ತೀರಾ? ಅದು 100% ನಿಜ. ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಟೀಚರ್ಸ್ ಹ್ಯಾವ್ ಟು ಬಿ ಆನ್ ಕಂಟಿನ್ಯೂಸ್ ಲರ್ನಿಂಗ್. ಕರೆಕ್ಟ್. ದ ಡೇ ಅ ಟೀಚರ್ ಸ್ಟಾಪ್ಸ್ ಲರ್ನಿಂಗ್, ದ ಫೇಟ್ ಆಫ್ ಚಿಲ್ಡ್ರನ್ ಇಸ್ ಬ್ಯಾಡ್ ಅಂತಾರೆ. ಕರೆಕ್ಟ್. ಸೊ ಹಾಗಾಗಿ ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್. ನಾನು ನಾಳೆ ಯಾವ ಮಗುಗೆ ನಾನು ಏನ್ ಪ್ರಶ್ನೆ ಕೇಳ್ತೀನಿ ಆ ಲೆವೆಲ್ ತನಕ ಕೂಡ ಪ್ರಿಪೇರ್ ಆಗಿ ಹೋಗ್ಬೇಕಾಗತ್ತೆ. ನಳಿನ, ಇಷ್ಟು ಮಾಡರ್ನ್ ಜಗತ್ತಿನಲ್ಲಿ ಮಗುವಿಗೆ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹೇಗೆ ತನ್ನನ್ನ ತಾನು ನಿಭಾಯಿಸ್ಕೊಳ್ಬೇಕು, ಇದರಲ್ಲಿ ಪ್ರಮುಖವಾಗಿ ಪೇರೆಂಟ್ ನ ಕಾಂಟ್ರಿಬ್ಯೂಷನ್ ಏನು, ಟೀಚರ್ಸ್ ಹೇಗೆ ಕಲಿಸಬೇಕು, ಹಾಗೇನೆ ಇವತ್ತಿನ ಟೆಕ್ನಾಲಜಿ ಮಗುವಿನ ಡೆವಲಪ್ಮೆಂಟ್ಗೆ ಹೇಗೆ ಸಹಕಾರ ನೀಡುತ್ತೆ, ಸಾಕಷ್ಟು ಮಾಹಿತಿ ಕೊಟ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಸಾಕಷ್ಟು ಮಾಹಿತಿ ನಿಮ್ಗೆ ಕೂಡ ಲಭ್ಯ ಆಗಿದೆ ಅಂತ ಭಾವಿಸ್ತಾ, ಹಾಗೇನೆ ಪ್ರತಿಯೊಂದು ಪೋಷಕ ಕೂಡ ಅಷ್ಟೇ, ಮಗುವಿಗೆ ಯಾವುದೇ ಪ್ರಾಜೆಕ್ಟ್ ಇರಬಹುದು, ಎಂತಹದೇ ಕೆಲಸ ಇರಬಹುದು, ತಾವು ಕೂಡ ಅಷ್ಟೇ ಸಪೋರ್ಟ್ ನೀಡಿದಲ್ಲಿ ಮಾತ್ರ ಮಗು ದೈಹಿಕವಾಗಿ ಮಾನಸಿಕವಾಗಿ ಬಹಳ ಡೆವಲಪ್ಮೆಂಟ್ ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಸಖಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ.